ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂತ ಫ್ರೆಂಡ್ಶಿಪ್ಗಳು ಎಷ್ಟು ಸ್ಪೆಷಲ್ ಆಗಿರುತ್ತಲ್ಲ. ಲೈಕ್ ನಾವು ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರಲ್ಲ, ಆದ್ರೂ ಕೂಡ ಒಂದು ಒಳ್ಳೆ ಬಾಂಡ್ ಇರುತ್ತೆ. ಲೈಕ್ ಈ ಫ್ರೆಂಡ್ಶಿಪ್ ಅನ್ನೋಂಥದ್ದು ನೀವು ತುಂಬಾ ವರ್ಷದಿಂದ ಪರಿಚಯ ಇರಬೇಕು, ತುಂಬಾ ವರ್ಷದಿಂದ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಏನಿಲ್ಲ. ಯಾವಾಗ್ಲೂ ಕಾಲೇಜಲ್ಲಿ ಒಂದೇ ಬೆಂಚಲ್ಲಿ ಕೂರ್ಬೇಕಾದ್ರೆ ಫ್ರೆಂಡ್ಸ್ ಆಗಿರ್ಬೋದು. ನಾನು ವಿಜಯಕಲಾ ಜಗಳೂರ್. ನೋಡ್ತಾ ಇದ್ದೀರಿ ಸ್ಫೂರ್ತಿ ಟೀಮ್. ಇವರು ಚಂದ್ರವಳ್ಳಿಯಲ್ಲಿ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ ತಮ್ಮ ದಿನನಿತ್ಯದ ಒಂದು ವ್ಯಾಯಾಮವನ್ನು ಮಾಡ್ಕೊಳ್ತಾ ಪ್ರತಿದಿನ ಒಂದಷ್ಟು ದೂರ ನಡೀತಾ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇವರಿಷ್ಟು ಜನ ಒಟ್ಟಾಗಿರ್ತಾರೆ. ಯಾವಾಗಲೂ ನಿಮ್ಮ ಹಿಂದೆ ಅಂದರೆ ವಿಡಿಯೋ ತೆಗಿತಾ ಇರೋರು ಕೂಡ ಇದ್ದಾರೆ. ಅವರು ಕೂಡ ಪ್ರತಿನಿತ್ಯ ಏನಾದರೂ ಒಂದು ನೋಡಬೇಕು, ಏನಾದರೂ ಒಂದು ಮಾಡಬೇಕು, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಆಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಕೂಡ ಪ್ರತಿದಿನ ಒಂದೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ. ಇವರು ಪ್ರತಿದಿನ ಚಂದ್ರವಳ್ಳಿಯಲ್ಲಿ ಸಿಗ್ತಾರೆ ನಿಮಗೆಲ್ಲ. ಚಂದ್ರವಳ್ಳಿಯ ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ಒಂದಷ್ಟು ದೂರ ಬರೋಣ. ಇವತ್ತು ಭಾನುವಾರ, ಆ ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಇವರು ಬಂದಿರ್ತಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ ಧವಳಪ್ಪನ ಗುಡ್ಡದ ಕೆಳಭಾಗದಲ್ಲಿ ನಾವು ಈ ಬಂಡೆ ಮೇಲೆ ಇದ್ದೇವೆ. ಈ ಬಂಡೆಯಲ್ಲಿ ನಿಂತ್ಕೊಂಡ್ರೆ ನಾವು ಧವಳಪ್ಪನ ಗುಡ್ಡದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಲ್ಲವನ್ನೂ ನೋಡ್ಬೋದು. ನಿಮ್ಗಾಗ್ಲೇ ಹಿಂದೆ ನಾವು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಧವಳಪ್ಪನ ಗುಡ್ಡ ಹೇಗಿದೆ ಅನ್ನುವಂಥದ್ದನ್ನು ತೋರಿಸಿದ್ದೀವಿ, ಎಷ್ಟು ಕಠಿಣ ಅನ್ನುವಂಥದ್ದನ್ನು ತೋರಿಸಿದ್ದೀವಿ, ಜೀವದ ಭಯ ಎಷ್ಟಿದೆ ಅನ್ನುವಂಥದ್ದು ನೀವು ಅಲ್ಲಿಗೆ ಹೋದ್ರೆ ಅಷ್ಟೇ ಗೊತ್ತಾಗುತ್ತೆ. ಪ್ರತಿನಿತ್ಯ ನಾನು ಸಾಯ್ಬೇಕು, ನನ್ನ ಕೈಲಾಗಲ್ಲ ಅನ್ನುವಂಥವ್ರು ಕೂಡ ನೀವು ಆ ಬೆಟ್ಟವನ್ನು ಹತ್ತಿದ್ರಿ, ಆ ಧವಳಪ್ಪನ ಗುಡ್ಡವನ್ನು ಹತ್ತಿದ್ರಿ ಅಂದರೆ ಜೀವನದಲ್ಲಿ ಇನ್ಯಾವತ್ತೂ ನೀವು ಸಾಯ್ತೀನಿ ಅಂತ ಹೇಳಲ್ಲ. ಅಷ್ಟು ಒಳ್ಳೆಯ ಟ್ರೆಕ್ಕಿಂಗ್ ಇರುವಂತಹ ಜಾಗ ಧವಳಪ್ಪನ ಗುಡ್ಡ. ಚಂದ್ರವಳ್ಳಿಯಿಂದ ಹಿಂಭಾಗಕ್ಕೆ ಬಂದು ನಾವು ಚಂದ್ರವಳ್ಳಿಯಿಂದ ಇನ್ನೂ ಸ್ವಲ್ಪ ಮುಂದೆ ಬಂದಿದ್ದೀವಿ. ಧವಳಪ್ಪನ ಗುಡ್ಡ ಇದು. ಧವಳಪ್ಪನ ಗುಡ್ಡದ ಕೆಳಭಾಗದ ಈ ಬಂಡೆ ಮೇಲೆ ನಾವಿವತ್ತು ನಿಂತಿದ್ದೀವಿ. ಸುಂದರವಾದಂತಹ ಪರಿಸರ. ನಿನ್ನೆ ಸಾಯಂಕಾಲ ಅಷ್ಟೇ ಮಳೆ ಬಂದಿದೆ, ನಮಗೆ ಇನ್ನಷ್ಟು ಹಸಿರು ಕಾಣ್ತಾ ಇದೆ. ನಮ್ಮ ಚಿತ್ರದುರ್ಗವನ್ನ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇದು ಕರ್ನಾಟಕದ ಊಟಿ. ಇಂಥ ಪ್ಲೇಸಲ್ಲಿ ಇರುವಂತಹ ನಾವೇ ನಿಜವಾಗ್ಲೂ ಧನ್ಯರು. ಎಲ್ರಿಗೂ ನಮಗೆ ಎಷ್ಟು ಖುಷಿ ಆಗತ್ತೆ ಸ್ವಲ್ಪ ಮಳೆ ಬಂದು ಇಷ್ಟೆಲ್ಲ ಹಸಿರು ಕಾಣ್ತಾ ಇದ್ರೆ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದೇ ಅನುಭವಿಸ್ಬೇಕು. ಅದಕ್ಕಿಂತ ಇನ್ನೇನು ನಾನು ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಒಂದು ಒಳ್ಳೆಯ ಅನುಭವ ಕೊಡುವಂತಹ ಊರು. ತುಂಬಾ ಕಡಿಮೆ ದುಡಿಮೆ ಮಾಡಿದ್ರು ಕೂಡ ಬದುಕಬಹುದು ಅನ್ನುವಂಥ ಊರು ಅಂತ ಹೇಳಿದ್ರೆ ಚಿತ್ರದುರ್ಗ. ಇಂಥ ಚಿತ್ರದುರ್ಗದಲ್ಲಿ ನಾವಿದ್ದೀವಿ. ಸ್ವರ್ಗ. ಥ್ಯಾಂಕ್ ಯು. ಸ್ಫೂರ್ತಿ ವಾಕರ್ಸ್ ವತಿಯಿಂದ ಇವತ್ತು ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ನಾವು ಸ್ಫೂರ್ತಿ ವಾಕರ್ಸ್ನ ಎಲ್ಲ ಸದಸ್ಯರು ಇವತ್ತು ಟ್ರೆಕ್ಕಿಂಗ್ ಬಂದಿದ್ದೀವಿ. ನಾವು ಸ್ಫೂರ್ತಿ ವಾಕರ್ಸ್ ಅಂದರೆ ನಮ್ಮ ಚಂದ್ರವಳ್ಳಿಯಲ್ಲಿ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಅಂತ ಇದೆ. ಎಲ್ಲ ಮೊದಲಿಗೆ ಒಂದು 4-5 ಜನ ಪ್ರಾರಂಭ ಆದಂತಹ ಈ ಒಂದು ಗ್ರೂಪು ಇವತ್ತು 40-50 ಜನ ಸದಸ್ಯರು ಒಳಗೊಂಡ ಒಂದು ಕ್ಲಬ್ ಆಗಿ ನಮ್ಮ ಒಂದು ಸದಸ್ಯರ ಒಂದು ಗುಂಪು ದೊಡ್ಡದಾಗಿ ಬೆಳೀತಾ ಇದೆ. ಇವತ್ತು ಸ್ಫೂರ್ತಿ ವಾಕರ್ಸ್ನಿಂದ ನಾವು ಟ್ರೆಕ್ಕಿಂಗು, ಚಿರತೆಕಲ್ಲು ಮತ್ತು ಧವಳಪ್ಪನ ಗುಡ್ಡ ಹಾಗೂ ಇದೇ ರೀತಿ ನಾವು ಪ್ರತಿ ಭಾನುವಾರ ಒಂದೊಂದು ಕಡೆ ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ಹಾಡ್ಮಲೇಶ್ವರ, ಎಲ್ಲ ಕಡೆ ಜೋಗಿಮಟ್ಟಿ, ಇದೇ ರೀತಿ ಎಲ್ಲ ಕಡೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ನಾವು ಹೊರಗಡೆ ದೂರದ ಪ್ರದೇಶಗಳಿಗೆ ಹೋಗಿ ನಾವು ನೋಡ್ತಾ ಇರ್ತೀವಿ. ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲಿ ಎಂತೆಂಥ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ಅಂಥ ಪ್ಲೇಸ್ಗಳಿಗೆ ನಾವೆಲ್ಲ ಪ್ರತಿದಿನ ಹೋಗ್ಬೇಕು. ಆ ಒಂದು ಸುಂದರವಾದ ಮನೋಹರವಾದ ಒಂದು ಪ್ರದೇಶವನ್ನು ನಾವು ಸವಿಬೇಕು ಅಂತೇಳಿ ನಾವೆಲ್ಲ ಸ್ಫೂರ್ತಿ ವಾಕರ್ಸ್ನ ವತಿಯಿಂದ ಪ್ರತಿ ಭಾನುವಾರ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಸ್ಫೂರ್ತಿ ವಾಕರ್ಸಿಂದ ಇದೇ ರೀತಿ ಒಳ್ಳೊಳ್ಳೆ ಒಂದು ಸಾರ್ವಜನಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ. ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನ ನಾವು ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಮತ್ತು ಇನ್ನಿತರೆ ಪ್ರತಿಭಾ ಪುರಸ್ಕಾರ, ಇಂತಹ ಎಲ್ಲ ಚಟುವಟಿಕೆಗಳನ್ನ ನಾವು ಸ್ಫೂರ್ತಿ ವಾಕರ್ಸ್ನಿಂದ ಮಾಡ್ತಾ ಇರ್ತೀವಿ. ನಮ್ಮ ಗ್ರೂಪ್ನ ನೋಡಿದಂತಹ ಬೇರೆಯವರೆಲ್ಲ ಒಂದು ಮಾದರಿಯಾಗಿ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಫೂರ್ತಿ ವಾಕರ್ಸ್ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮಾದರಿಯಾದಂತಹ ವಾಕಿಂಗ್ ಗ್ರೂಪ್ ಆಗಿದೆ. ಹಾಗಾಗಿ ಎಲ್ಲರಿಗೂ ಸ್ಫೂರ್ತಿ ವಾಕರ್ಸ್ನ ವತಿಯಿಂದ ಸ್ಫೂರ್ತಿ ವಾಕರ್ಸ್ಗೆ, ಸ್ಫೂರ್ತಿ ವಾಕರ್ಸ್ಗೆ, ಸ್ಫೂರ್ತಿ ವಾಕರ್ಸ್ಗೆ. ನೀವು ಹೇಳಿದ್ರಿ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಇಂದ ನೀವೇನೇನೋ ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀವಿ. ಯಾವ ರೀತಿ ಆಯೋಜನೆ ಮಾಡ್ಕೊಳ್ತೀರಿ ನೀವೆಲ್ಲ?
ನಾವು ನಮ್ಮಲ್ಲಿ ಒಂದು ಸಮಿತಿ ಇದೆ, ಸ್ಫೂರ್ತಿ ವಾಕರ್ಸ್ನ ಸಮಿತಿ ಇದೆ. ಆ ಸಮಿತಿಯಲ್ಲಿ ನಾವು ಒಂದು ಪೂರ್ವಭಾವಿ ಒಂದು ಸಭೆಯನ್ನ ಮಾಡಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಒಂದು ಒಂದು ಇದು ಯಶಸ್ವಿಯಾಗಿ ಹೋಗ್ಲಿಕ್ಕೆ ಒಂದು ಒಳ್ಳೆ ಇದು ಪ್ಲಾನ್ ಮಾಡ್ಕೊಂಡು ನಾವು ಹೋಗ್ತೀವಿ ಮೇಡಮ್. ನೀವು ಯಾಕೆ ಈ ರೀತಿಯಾದಂತಹ ಒಂದು ವಾಕಿಂಗ್ ಅನ್ನ ಪ್ರತಿ ವಾರ ಹಮ್ಮಿಕೊಳ್ತೀರಿ? ಪ್ರತಿದಿನ ನೀವೇನೋ ವಾಕ್ ಮಾಡ್ತೀರಿ, ಯಾಕೆ ಪ್ರತಿ ವಾರ ಬೇರೆ ಬೇರೆ ವಿಶೇಷ ಇರುವಂತಹ ಪ್ರದೇಶಗಳಿಗೆ ಈ ರೀತಿಯಾಗಿ ಹಮ್ಮಿಕೊಳ್ತೀರಿ ಅಂತ? ಹೌದು ಮೇಡಮ್, ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಒಳ್ಳೊಳ್ಳೆ ಒಂದು ಸುಂದರವಾದ ತಾಣಗಳಿದಾವೆ. ಜೋಗಿಮಟ್ಟಿ ಇರ್ಬೋದು, ಆಡ್ಮಲೇಶ್ವರ ಇರ್ಬೋದು, ಚಿರತೆಕಲ್ಲು, ಇನ್ನು ಬಹಳಷ್ಟು ಒಳ್ಳೊಳ್ಳೆ ಪ್ರದೇಶಗಳಿದಾವೆ. ಅದಕ್ಕೆ ನಾವು ಪ್ರತಿ ವಾರ ಪ್ರತಿ ತಿಂಗಳಿಗೆ ಒಂದ್ಸರಿ ಟ್ರೆಕ್ಕಿಂಗ್ ಹೋಗ್ತೀವಿ. ಮತ್ತು ಸ್ಫೂರ್ತಿ ವಾಕರ್ಸ್ನಿಂದ ಸ್ವಚ್ಛತಾ ಕಾರ್ಯಕ್ರಮ, ಈ ತರ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಮೇಡಮ್. ಅಷ್ಟೇ ಅಲ್ಲದೆ ನೀವು ಹೇಳಿದ್ರಿ ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತೀವಿ, ಆರೋಗ್ಯ ಅದೊಂದು ಶಿಬಿರ ಏರ್ಪಡಿಸ್ತೀವಿ, ಹಾಗೆ ಮಕ್ಕಳಿಗೆ ಪ್ರೋತ್ಸಾಹ ಧನ ಅಂತ ಹೇಳಿ ನೀವು ಯಾರು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೆ, ಯಾಕೆಂದ್ರೆ ಒಬ್ಬರಿಂದ ಸಾಧ್ಯ ಆಗದೇ ಇಲ್ಲ ಇದೆಲ್ಲ. ಮೇಡಮ್, ನಾವು ಸ್ಫೂರ್ತಿ ಕ್ಲಬ್ಬಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇಲ್ಲಿ ನಾವು ಪ್ರತಿ ವರ್ಷಕ್ಕೊಂದ್ಸಲಿ 2,500 ರೂಪಾಯಿ ಕನೆಕ್ಷನ್ ಮಾಡ್ತೀವಿ ಮೇಡಮ್. ನಾವು ಮಾಡಿಬಿಟ್ಟು ಅದರಲ್ಲೇ ಎಲ್ಲ ಬರ್ತ್ಡೇ ಮಾಡ್ತೀವಿ. ಪ್ರತಿಯೊಬ್ಬ ಸದಸ್ಯ ತಗೋ 2,500 ರೂಪಾಯಿ ಕಲೆಕ್ಷನ್ ಮಾಡಿ ಈ ಥರ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಪುರಸ್ಕಾರ, ಬರ್ತ್ಡೇ ಮತ್ತು ಏನಾದರೂ ಉಚಿತ ಏನೇ ಇದ್ರೂ ನಾವು ಈ ಸ್ಫೂರ್ತಿ ಕ್ಲಬ್ಬಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಮೇಡಮ್. ಇದರಿಂದನೇ ಮತ್ತೆ ಯಾರ ಹತ್ರ ದಾನ ಇದು ಮಾಡಲ್ಲ. ಎಲ್ಲ ನಮ್ಮ ಮತ್ತೆ ಮಕ್ಕಳುಗಳಿಗೆ ಏನಾದರೂ ಪರಿಚಯ ಪುರಸ್ಕಾರ, ಬರ್ತ್ಡೇ ಮತ್ತು ಏನಾದರೂ ಇದು ಹೊರಗಡೆ ಹೋಗ್ಬೇಕಾದ್ರೆ ಏನಾದ್ರು ತಿಂಡಿ ವ್ಯವಸ್ಥೆ, ಇವೆಲ್ಲವೂ ವ್ಯವಸ್ಥೆ ಇದರಲ್ಲೇ ಮಾಡ್ತೀವಿ ಮೇಡಮ್. ಯಾವುದೇ ಒಂದು ಸಹಾಯ ಇಲ್ಲದೆ ನಮ್ದು ಎಲ್ಲ ಸ್ಫೂರ್ತಿ ಕ್ಲಬ್ ವತಿಯಿಂದನೇ ಕಾರ್ಯಕ್ರಮ ಹುಡುಗರಾಗಿ ಮಾಡ್ತೀವಿ ಮೇಡಮ್. ಈ ಬ್ಲಡ್ ಕ್ಯಾಂಪ್ ಹೌದಲ್ವಾ, ಇದನ್ನ ಅರೇಂಜ್ ಮಾಡ್ತೀವಿ. ಯಾವ ರೀತಿ ಅದನ್ನ ವ್ಯವಸ್ಥಿತವಾಗಿ ಅರೇಂಜ್ ಮಾಡಬೇಕು, ನಾವು ಹೇಗೆ ಅದೆಲ್ಲ ಸಾಧ್ಯ ಆಗುತ್ತೆ, ಹೇಗೆ ಮಾಡ್ತೀವಿ? ಬಸವೇಶ್ವರ ಹಾಸ್ಪಿಟ್ಲಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಸತ್ಯನಾರಾಯಣ ಅಂತಿದ್ದಾರೆ, ಸೊ ಅವ್ರ ಕಡೆಯಿಂದ ನಾವು ಈಗ ನಮ್ಮ ಫ್ರೆಂಡ್ಗಳೆಲ್ಲ ಕಲ್ಲೇಶ್ ಅಂತಿದ್ದಾರೆ, ಅವರು ಸಿಕ್ಕಾಪಟ್ಟೆ 40 ಸತಿನ 50 ಸತಿ ಕೊಟ್ಟಿದ್ದಾರೆ. ಸೊ ಅವ್ರ ಮುಖಾಂತರ ಒಂದು ಕ್ಯಾಂಪ್ ಹಾಕೊಂಡು ಆಯೋಜನೆ ಇದು ಮಾಡಿ. ಎಷ್ಟು ಜನ ಬರ್ತಾರೆ ಅವತ್ತು ಮೇಡಮ್? ಒಂದು 20-25 ಜನ ಬರ್ತಾರೆ. ಅವ್ರಿಗೆ ಇಷ್ಟ ಬಂದಾರು ಕೊಡ್ತಾರೆ, ಕೆಲವರು ಇಲ್ಲ. ಸಪೋರ್ಟಿಗೆ ನಮ್ಮ ಈಗ ಬ್ಲಡ್ ಕೊಡ್ತಾರಲ್ಲ, ಅವ್ರಿಗೆ ಸಪೋರ್ಟಿಗೆ ಜೊತೆಗೆ ಒಬ್ಬರು ಹಣ್ಣು ಜ್ಯೂಸ್ ಏನೋ ತಗೊಂಡು ಬರ್ತಾರೆ. ಸೊ ನಿಮಗೆ ಸಹಯೋಗ ಕೊಡ್ತಾ ಇರೋದು ಬಸವೇಶ್ವರ ಹಾಸ್ಪಿಟಲ್. ನಾವು ಅಲ್ಲಿ ಹೋಗಿ ಡೊನೇಟ್ ಮಾಡಿ ಅವ್ರ ಕಡೆಯಿಂದಾನೇ ಮಾಡ್ತೀವಿ. ಬೇರೆ ಇನ್ನೇನ್ ಮಾಡ್ಬೇಕು ಅನ್ನುವಂತ ಆಸೆ ಇದೆ ನಿಮಗೆ? ನಿಮ್ಮ ಏನು ವಾಕರ್ಸ್ ಕ್ಲಬ್ ಮಾಡ್ಕೊಂಡಿದ್ದೀರಿ, ಸ್ಫೂರ್ತಿ ಏನ್ ಮಾಡ್ಬೇಕು? ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಎಲ್ಲ ಕೆಲಸಗಳು ಮಾಡ್ಬೇಕಂತ ಪ್ರಯತ್ನ ಪಡ್ತೀವಿ ಮೇಡಮ್. ಹಂತದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇನ್ನು ಇದು ಡಿಗ್ರಿ ಓದೋರಿಗೆ ಇನ್ನು ಏನಾದರೂ ನಮ್ಮಿಂದ ಹೆಲ್ಪ್ ಮಾಡೋಂಥ ಕೆಲಸಗಳು ಮಾಡ್ಬೇಕಂತ ಇದ್ವಿ. ಆದರೆ ಹಣ ವ್ಯವಸ್ಥೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಾವು ಅದನ್ನ ಹಿಂಜರಿತಿದ್ದೀವಿ. ಮುಂದಿನ ದಿನಗಳು ಅದು ಮಾಡ್ತೀವಿ ಮೇಡಮ್. ಆ ಥರ ಸಣ್ಣದಾದಂಥ ಒಂದು ಧ್ಯಾನ ಮಂದಿರನೂ ಸಹ ನಾವು ನಮ್ಮ ಕಡೆಯಿಂದನೂ ಎಷ್ಟಾಗಿದೆಯೋ ಅಷ್ಟೆಲ್ಲ ಹಣವನ್ನು ಸಹಾಯ ಮಾಡಿ ಒಂದು ಧ್ಯಾನ ಮಂದಿರವನ್ನು ಚಂದವಳ್ಳಿ ಮುಂಭಾಗದೊಳಗೆ ಮಾಡ್ತಿದ್ದೀವಿ. ಧ್ಯಾನ ಮಂದಿರ ಅಂದ್ಬಿಟ್ಟು ಅಲ್ಲೆಲ್ಲ ಯೋಗಾಸನ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ನಮ್ಮ ಆಕ್ಟಿವಿಟೀಸ್ಗಳಿಗೆ ಅದಕ್ಕೆಲ್ಲದಕ್ಕೂ ಅನುಕೂಲ ಆಗಂಗೆ ಒಂದು ಧ್ಯಾನ ಮಂದಿರನು ಮಾಡಿದ್ದೀವಿ. ಕೋತಿಗಳ ಕಾಟ ತುಂಬಾ ಜಾಸ್ತಿ ಇರೋದ್ರಿಂದ ಅಲ್ಲಿ ನಾವು ಪ್ರಶಾಂತವಾಗಿ ನಾವು ಯೋಗಾಸನ ಅಥವಾ ಧ್ಯಾನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅದೊಂದು ಮಾಡಿದ್ದೀವಿ. ನಮ್ಮ ಸ್ಫೂರ್ತಿ ಕ್ಲಬ್ಬಿಂದ ನಾವು ಎಲ್ಲ ಕೊಟ್ಟಿದ್ದೀವಿ ಅದಕ್ಕೆ. ಆದ್ರೆ ಚಂದವಳ್ಳಿಲಿ ಇರೋರದ್ದು ಎಲ್ಲರದ್ದು ಇದೆ, ಅದರೊಳಗೆ ಎಲ್ಲರದ್ದು ಫಂಡ್ ಇದೆ. ನಮ್ಮ ಸ್ಫೂರ್ತಿ ವಾಕರ್ಸ್ ಇಂದನೂ ಅದಕ್ಕೆ ಮುಖ್ಯವಾಗಿದೆ. ನಮ್ದ್ರಲ್ಲಿ ಒಬ್ರು ನಿರ್ದೇಶಕರು ಸುನಿಲ್ ಅಂತ ಅದರಲ್ಲಿ ನಿರ್ದೇಶಕರು ಆಗಿದ್ದಾರೆ.